ಮೊದಲನೇ ಪ್ರಾಬ್ಲಮ್ ಯಾವ ಥರ. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಆ ಟ್ರಯಾಂಗಲ್ ಯಾವ ಥರ ಆಗುತ್ತೆ, ಈ ಥರ ಆಗುತ್ತೆ. ಜಸ್ಟ್ ಟ್ರಯಾಂಗಲ್ ಯಾವುದು ಇದು ಟ್ರಯಾಂಗಲ್. ಈ ಟ್ರಯಾಂಗಲ್ ಶೇಪ್ ಪಿ ಕ್ಯೂ ಮತ್ತು ಆರ್. ಟ್ರಯಾಂಗಲ್ ಪಿ ಕ್ಯೂ ಆರ್ ಎಸ್ ಆ್ಯಂಡ್ ಟಿ ಆರ್ ಪಾಯಿಂಟ್ಸ್ ಆನ್ ದ ಸೈಡ್ಸ್ ಆಫ್ ಎಸ್ ಮತ್ತು ಟಿ ಪಾಯಿಂಟ್ಸ್. ಎಸ್ ಬಂದು ಸೈಡ್ ಆನ್ ಪಿ ಕ್ಯೂ and T are on S and T are points on the sides PQ and PR. S and T are the points. Okay, fine. Such that ST is parallel to QR. ಇಲ್ಲಿ ಹೇಳ್ತಾರದೇನು, ST ಒಂದು parallel to QR ಅಂತ ಹೇಳ್ತಾ ಇದ್ದಾರೆ. ST is parallel to QR. ST is parallel to QR. So ST is parallel to QR. ಅದಾದಮೇಲೆ ನನಗೆ ಏನು ಕೊಟ್ಟಿದ್ದಾರೆ, if PS is equal to 4 centimeter, if PS is equal to 4 centimeter, ಇದು 4 centimeter ಇದೆ. PQ is equal to 9 centimeter. PQ is equal to 9 centimeter, 4 centimeter and 9 centimeter. PR is equal to 4.5 centimeter. PR is equal to 4.5 centimeter, and then find PT. PT is equal to question mark. ಸೊ ಗಿವನ್ ಅಲ್ಲಿ ಏನಿದೆ, ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್ ಇದೆ. ಸೊ ಅದಾದಮೇಲೆ ಇದೆ ಪಿ ಎಸ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ. ಎಸ್ ಕ್ಯೂ ಇಸ್ ಈಕ್ವಲ್ ಟು ಗೊತ್ತಿಲ್ಲ. ಪಿ ಕ್ಯೂ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಇದೆ. ಪಿ ಕ್ಯೂ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಪಿ ಆರ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್. ಸೊ ಇಲ್ಲಿ ಮೊದಲನೇದು ಇದು ಗಿವನ್ ಆದಮೇಲೆ ಮೊದಲನೇದು ಗಮನಿಸಬೇಕಾದ್ರೆ ಎಸ್ ಟಿ ಈಸ್ ಈಕ್ವಲ್ ಟು ಎಸ್ ಟಿ ಈಸ್ ಪ್ಯಾರಲಲ್ ಟು ಕ್ಯೂ ಆರ್. ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್ ಅಂದಕ್ಕೆ ನಾವು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಹಾಕಿದ್ರೆ ಏನಾಗುತ್ತೆ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಪಿ ಎಸ್ ಬೈ ಎಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಪಿ ಎಸ್ ಬೈ ಎಸ್ ಪಿ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಆಗುತ್ತೆ. ಸೊ ಇದು ಒಂದು. ಇನ್ನೊಂದು ಏನಂತ ಬರೀಬೋದು ಚಿಕ್ಕದು, ಆ್ಯಕ್ಚುಲಿ ಯು ಕ್ಯಾನ್ ಸಿ ಲೈಕ್ ವಿ ಕ್ಯಾನ್ ರೈಟ್ ಬಿ ಪಿ ಟಿ ಇನ್ 3 ways. ಇದು ಒಂದು ವೇ. ಇನ್ನೊಂದು ಯಾವುದು, ಪಿ ಎಸ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಈ ಥರನೂ ಕೂಡ ಬರೀಬೋದು. ಸೊ ಇಲ್ಲಿ ನೋಡ್ಬೋದು, ಚಿಕ್ಕ ಸೈಡು ಮತ್ತು ದೊಡ್ಡ ಸೈಡು, ಚಿಕ್ಕ ಸೈಡು ಮತ್ತು ದೊಡ್ಡ ಸೈಡು. ಸೊ ಈ ಥರ ಬರೆದಾಗ ಏನಾಗುತ್ತೆ, ಪಿ ಎಸ್ ಏನಿದೆ ವ್ಯಾಲ್ಯೂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಎಸ್? ಪಿ ಎಸ್ ವ್ಯಾಲ್ಯೂ ಬಂದು 4, ಪಿ ಕ್ಯೂ ವ್ಯಾಲ್ಯೂ ಬಂದು 9, ಸಾರಿ 11 ನೋಡ್ತೀನಿ. 4/9 ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಪಿ ಟಿ ಬೈ ಪಿ ಆರ್. ಪಿ ಟಿ ವ್ಯಾಲ್ಯೂ ಕಂಡುಹಿಡಿಬೇಕು, ಟಿ ಆರ್ ಹಾಕೋಣ. ಸೊ ಪಿ ಟಿ ಬೈ ಟಿ ಆರ್ ಅಂದರೆ 4.5. ಸೊ ಇಲ್ಲಿ ನೋಡಿ 4.5 to 2 9 ಬರುತ್ತೆ. ಸೊ 4.5 1s, 4.5 2s, 2 1s, 2 2s. ಸೊ ಪಿ ಟಿ ಈಸ್ ಈಕ್ವಲ್ 2 ಈಸ್ ಈಕ್ವಲ್ ಟು ಪಿ ಟಿ. ಸೊ ಪಿ ಟಿ ವ್ಯಾಲ್ಯೂ ಎಷ್ಟು 2 ಸೆಂಟಿಮೀಟರ್ಸ್. ಪಿ ಟಿ ವ್ಯಾಲ್ಯೂ ಎಷ್ಟು 2 ಸೆಂಟಿಮೀಟರ್ಸ್. ಸೊ ನಾವೇನು ಮಾಡಬೇಕಲ್ಲ, ಪ್ರಾಬ್ಲಮ್ ನೋಡಿದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಪ್ಯಾರಲಲ್ ಲೈನ್ಸ್ ಇದ್ದಾವೆ ಅಂತ ಚೆಕ್ ಮಾಡಬೇಕು. ಯಾವ್ದಾರ ಲೈನ್ಸ್ನ ಪ್ಯಾರಲಲ್ ಕೊಟ್ಟಿದ್ದಾರ ಮೊದಲನೇದು. ಆಮೇಲೆ ಈ ಪ್ಯಾರಲಲ್ ಎಲ್ಲಿರಬೇಕು, ಈ ಪ್ಯಾರಲಲ್ ಇಟ್ ಶುಡ್ ಬಿ ದೇರ್ ವಿತಿನ್ ದ ಟ್ರಯಾಂಗಲ್. ಈ ಪ್ಯಾರಲಲ್ ಎಲ್ಲಿರಬೇಕು, ಟ್ರಯಾಂಗಲ್ ಹೊರಗಡೆ ಇರಬೇಕು, ವಿತಿನ್ ದ ಟ್ರಯಾಂಗಲ್ ಇರಬೇಕು, ವಿತಿನ್ ದ ಟ್ರಯಾಂಗಲ್. ಸೊ ಗೊತ್ತಾಯ್ತಲ್ಲ, ವಿತಿನ್ ದ ಟ್ರಯಾಂಗಲ್ ಇರಬೇಕು. ಸೊ ಈ ಥರ ಕೊಟ್ಟಾಗ ನಾವು ಬಿ ಪಿ ಟಿನ ಯಾವ ಥರ ಬರೀಬೋದು, ಬಿ ಪಿ ಟಿನ 3 ಥರ ಬರೀಬೋದು. ಯಾವ ಥರ 3 ಥರ ಅಂತಂದರೆ, ಚಿಕ್ಕ ಸೈಡು ಬೈ ಚಿಕ್ಕ ಸೈಡು, ಪಿ ಎಸ್ ಬೈ ಪಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಇದು ಒಂದು. ಇದಾದಮೇಲೆ 2 ಪ್ರಾಬ್ಲಮ್ಸ್ ನಾವು ಪ್ರೂವ್ ಮಾಡೋದು. ಅದು ಯಾವ ಥರ ಅಂತಂದರೆ, ಪಿ ಎಸ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಪಿ ಆರ್ ಈಸ್ ಈಕ್ವಲ್ ಟು ಪಿ ಟಿ ಬೈ ಪಿ ಆರ್. ಅದೇ ಥರನೇ ಪಿ ಎಸ್ ಬೈ ಕ್ಯೂ ಪಿ ಕ್ಯೂ ಇದಲ್ಲ, ನೆಕ್ಸ್ಟ್ ಏನು ಮಾಡೋದು, ಪಿ ಕ್ಯೂ ಬೈ ಎಸ್ ಕ್ಯೂ
ಪಿ ಕ್ಯೂ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ದೊಡ್ಡದು ಚಿಕ್ಕದು ಪಿ ಆರ್ ಬೈ ಟಿ ಆರ್. ಸೊ ಈ ಮೂರಲ್ಲಿ ಯಾವ ಥರ ಬೇಕಾದ್ರೆ ಯಾವುದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಮೊದಲನೇ ಪ್ರಾಬ್ಲಮ್ ಆಯಿತು. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಎರಡನೇ ಪ್ರಾಬ್ಲಮ್ ಬಂದಾಗ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಇಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಫಸ್ಟ್ ಗಿವನ್ ಬರ್ಕೊಳ್ಳೋಣ, ಏನಿದೆ ಗಿವನ್ ಅಂತ. ಸೊ ಗಿವನಲ್ಲಿ ಏನು ಕೊಟ್ಟಿದ್ದಾರೆ, ಗಿವನಲ್ಲಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಹೇಳ್ತಾರೆ. ಪಿ ಕ್ಯೂ ಬಂದು ಪ್ಯಾರಲಲ್ ಟು ಎ ಸಿ ಅಂತ ಹೇಳ್ತಾ ಇದ್ದಾರೆ. ಬಿ ಪಿ ಬಂದು 4 ಸೆಂಟಿಮೀಟರ್ ಅಂತ ಇದ್ದಾರೆ. ಎ ಪಿ ಬಂದು 2.4 ಸೆಂಟಿಮೀಟರ್ ಅಂತ ಇದ್ದಾರೆ. ಬಿ ಕ್ಯೂ ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಬಿ ಸಿ ವ್ಯಾಲ್ಯೂನ ಕಂಡುಹಿಡಿಬೇಕು ನಾವು ಅಲ್ವಾ. ಸೊ ಬಿ ಸಿ ಎಲ್ಲಿದೆ ಇಲ್ಲಿ, ಬಿ ಸಿ ಅಂದರೆ ಟೋಟಲ್ ವ್ಯಾಲ್ಯೂನ ಕಂಡುಹಿಡಿಬೇಕು ನಾವು. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಚಿಕ್ಕದು 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 ಚಿಕ್ಕದು. ಸೊ ಆ್ಯಡ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಸೊ ಬಿ ಸಿ ವ್ಯಾಲ್ಯೂ ಏನು, ಬಿ ಸಿ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಸೊ ನಮ್ಗೆ ಅಲ್ಲಿ ಬಿ ಕ್ಯೂ ವ್ಯಾಲ್ಯೂ ಗೊತ್ತಿದೆ. ಸೊ ಒಂದು ಸಿ ಕ್ಯೂ ವ್ಯಾಲ್ಯೂ ಕಂಡು ಹಿಡಿದ್ಬಿಟ್ರೆ ಸಾಕು ನಮಗೆ. ಸೊ ಬಿ ಕ್ಯೂ ವ್ಯಾಲ್ಯೂ ಗೊತ್ತಿದೆ. ಬಿ ಕ್ಯೂ ಎಷ್ಟಿದೆ, ಬಿ ಕ್ಯೂ ಬಂದು 5 ಸೆಂಟಿಮೀಟರ್ ಇದೆ. ಸಿ ಕ್ಯೂ ಒಂದು ಕಂಡು ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮ್ಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಡೈರೆಕ್ಟಾಗಿ ನಾವು ಪಿ ಕ್ಯೂ ಪ್ಯಾರಲಲ್ ಟು ಎ ಸಿ ಅಂತ ಅಂದರೆ, ಪಿ ಕ್ಯೂ ಪ್ಯಾರಲಲ್ ಟು ಎ ಸಿ ಅಂತ ಅಂದರೆ ಬಿ ಪಿ ಟಿ ಪ್ರಕಾರ ಏನಾಗುತ್ತೆ, ಬಿ ಕ್ಯೂ ಪ್ಯಾರಲಲ್ ಟು ಎ ಸಿ ನೋಡಿ, ಇದು ಪಿ, ಇದು ಕ್ಯೂ, ಪ್ಯಾರಲಲ್ ಟು ಎ ಸಿ. ಸೊ ಇಲ್ಲಿಂದ ತಗೊಂಡಾಯಿತು ಬಿ ಕ್ಯೂ ಬೈ ಕ್ಯೂ ಸಿ ಬಿ ಕ್ಯೂ ಬೈ ಕ್ಯೂ ಸಿ ಇಸ್ ಈಕ್ವಲ್ ಟು ಬಿ ಪಿ ಬೈ ಪಿ ಎ, ಬಿ ಪಿ ಬೈ ಪಿ ಎ. ಸೊ ಬಿ ಕ್ಯೂ ವ್ಯಾಲ್ಯೂ ಎಷ್ಟು, ಬಿ ಕ್ಯೂ ವ್ಯಾಲ್ಯೂ ಬಂದು 5, ಕ್ಯೂ ಸಿ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2.4, 4 ಡಿವೈಡೆಡ್ ಬೈ ಏನಾಗ್ತಿದೆ 2.4 ಆಗ್ತಾಯಿದೆ. ಸೊ ಅಲ್ಲಿ ಕ್ಯೂ ಸಿ ವ್ಯಾಲ್ಯೂ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, 5 into 2.4 divided by 4 is equal to QC. 4 1s are 4 6 ಇದೆ ಏನಾಗುತ್ತೆ 0.6 ಆಗುತ್ತೆ. 5 6 are 30. So 3 is equal to QC. ಸೊ QC ಬಂದು 3 ಆಯಿತು. ಸೊ ನಮ್ಮ ಕಂಡುಹಿಡಿಬೇಕಾಗಿರೋದು ಬಿ ಸಿ ಅಲ್ಲ. ಸೊ 3 is equal to QC. ಇದನ್ನು 1 ಅಂತ ತಗೊಳ್ಳೋಣ. ಸೊ ಅಲ್ಲಿಗೆ ಬಿ ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದೆ, ಬಿ ಸಿ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಕ್ಯೂ ಸಿ. ಬಿ ಕ್ಯೂ ಎಷ್ಟು 5, ಕ್ಯೂ ಸಿ ಎಷ್ಟು 3. ಸೊ 5 + 3 ಎಷ್ಟಾಯಿತು 8 ಆಯಿತು. ಸೊ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು 8 ಸೆಂಟಿಮೀಟರ್ಸ್. ಯೂನಿಟ್ ಬರೀಬೇಕು, ಯೂನಿಟ್ ಬರೀಬಾರ್ದು. ಓಕೆ. ಸೊ ನೋಡೋದಲ್ಲ, ಯಾವುದೇ ಒಂದು ಪ್ಯಾರಲಲ್ ಲೈನ್ ಕೊಟ್ಟರೆ ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ಬಿ ಪಿ ಟಿ ಹಾಕ್ಬೋದು. ಡೈರೆಕ್ಟಾಗಿ ಏನು ಪ್ಯಾರಲಲ್ ಕೊಟ್ಟಿದ್ದಕ್ಕೆ ಬಿ ಪಿ ಟಿ ಹಾಕಿದ್ರೆ ಆಯಿತು. ಸೊ ಮೂರನೇ ಪ್ರಾಬ್ಲಮ್ಗೆ ಹೋಗೋಣ. ಓಕೆ. ಸೊ ಮೂರನೇ ಪ್ರಾಬ್ಲಮಲ್ಲಿ ಏನು, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಪಿ ಆರ್. ಗಿವನ್ ಏನು, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಪಿ ಆರ್. ಓಕೆ ಫೈನ್. ಆದರೆ ಏನು, ಎ ಸಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಎ ಸಿ ಬಂದು 6 ಸೆಂಟಿಮೀಟರ್. ಬಿ ಸಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. QR is equal to 3 centimeter. PR is equal to X. Find the value of X. X value ಕಂಡುಹಿಡಿದು ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಕೊಟ್ಟಾಗ ಯಾವುದು ಟ್ರಯಾಂಗಲ್, ಆ್ಯಂಗಲ್ ಏನು ಕೇಳಿಲ್ಲ, ಇಲ್ಲಿ ಸೈಡ್ಸ್ ಕೇಳಿರೋದ್ರಿಂದ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಪಿ ಆರ್ ಅಂದರೆ ಏನರ್ಥ. ಸೊ ಇದರಿಂದ ಏನಾಗುತ್ತೆ, ಇವೆರಡು ಸಿಮಿಲರ್ ಅಂತ ಅಂದಮೇಲೆ ನಾವು ಕಣ್ಣು ಮುಚ್ಕೊಂಡು ಏನು ಬರುತ್ತೆ ಅದು ಬರ್ಕೊಬೋದು. ಏನಂದ್ರೆ ಸಿಮಿಲಾರಿಟಿಗೆ ಏನಿದೆ ರೇಷಿಯೋಸ್, ಸೈಜ್ದು ರೇಷಿಯೋಸ್ ಏನಿದೆ ಅದು ಬರೀಬೇಕು. ಸೈಜ್ ರೇಷಿಯೋಸ್ ಏನಿದೆ, ಎ ಬಿ ಬೈ ಕ್ಯೂ ಪಿ ಈಸ್ ಈಕ್ವಲ್ ಟು ಬಿ ಸಿ ಬೈ ಪಿ ಆರ್ ಈಸ್ ಈಕ್ವಲ್ ಟು ಸಿ ಎ ಬೈ ಆರ್ ಕ್ಯೂ. ಸೊ ಇದು ಯಾವುದಕ್ಕೆ ಬರುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಇದು. ಓಕೆ.
ಸೊ ಇಲ್ಲಿ ನಾವು ನೋಡಬೇಕು ಯಾವ ಎರಡು ಸೈಡ್ದಿದೆ, ಯಾವ ಎರಡು ಸೈಡ್ ಇಲ್ಲ, ಯಾವುದಿಲ್ಲ ಅಂತ. ಸೊ ಪಿ ಆರ್ ವ್ಯಾಲ್ಯೂ, ಸೊ ಪಿ ಆರ್ ವ್ಯಾಲ್ಯೂ ಬಂದು ಇಲ್ಲಿದೆ. ಸೊ ಬಿ ಸಿ ವ್ಯಾಲ್ಯೂ ಇದೆ. ಕ್ಯೂ ಆರ್ ವ್ಯಾಲ್ಯೂ, ಕ್ಯೂ ಆರ್ ಅಂದರೆ ಆರ್ ಕ್ಯೂ ಎರಡೂ ಒಂದೇ. ಸೊ ಇಲ್ಲಿದೆ. ಸೊ ಎ ಸಿ, ಸೊ ಇಲ್ಲಿದೆ. ಸೊ ನಾವೇನು ಮಾಡಬೇಕು, ಈ ಎರಡು ರೇಷಿಯೋಸ್ನ ತಗೋಬೇಕು. ಟೇಕ್ ದೀಸ್ ಟು ರೇಷಿಯೋಸ್. ಸೊ ಇವಾಗ ರೇಷಿಯೋಸ್ ತಗೊಂಡ್ರೆ ಏನಾಯಿತು, ಬಿ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಸಿ ಎ ಬೈ ಆರ್ ಕ್ಯೂ. ಸೊ ಅಲ್ಲಿಗೇನಾಗುತ್ತೆ, ಬಿ ಸಿ ಏನು, ಬಿ ಸಿ ಬೈ ಪಿ ಆರ್ ಅಂತಂದರೆ 5/x ಇಸ್ ಈಕ್ವಲ್ ಟು 6/3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 5 × 3 ಇಸ್ ಈಕ್ವಲ್ ಟು 6 × x. 3 1s 3 2s. ಓಕೆ, ಸೊ 2 1s 2.5 ಆಗುತ್ತೆ. ಸೊ 2.5 ಇಸ್ ಈಕ್ವಲ್ ಟು x. x ಇಸ್ ಈಕ್ವಲ್ ಟು ಏನು, 2.5 ಸೆಂಟಿಮೀಟರ್. ಇಲ್ಲಿದೆ 2.5 ಸೆಂಟಿಮೀಟರ್. ಸೊ ಇಲ್ಲಿದೆ 2.5 ಸೆಂಟಿಮೀಟರ್. ಸೊ ಇದು ಕರೆಕ್ಟ್ ಆನ್ಸರ್. ಸೊ ನಾವು ಇಲ್ಲಿ ಗಮನಿಸಬೇಕಾಗಿರೋದೇನಂತಂದರೆ, ಯಾವುದೇ ಎರಡು ಟ್ರಯಾಂಗಲ್ಸ್ನ ಸಿಮಿಲರ್ ಅಂತ ಹೇಳಿಕ್ಕೆ ಆ ಸೈಡ್ಸ್ಗಳದ್ದು ರೇಷಿಯೋಗಳನ್ನ ಬರ್ಕೊಬೇಕು. ಫಸ್ಟು ಆ ಸೈಡ್ಸು ರೇಷಿಯೋಗಳು ಬರ್ಕೊಂಬಿಟ್ಟು ಯಾವುದಾರ ಎರಡು ರೇಷಿಯೋ ಯೂಸ್ ಮಾಡಿಕೊಂಡು ನಾವು ಈ ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿಬೋದು ಅಂತ ನೋಡಬೇಕು. ಸೊ ಅದನ್ನು ಹೆಂಗೆ ನೋಡಿದೆ, ಕೊಟ್ಟಿರೋಂಥ ಗಿವನ್ ವ್ಯಾಲ್ಯೂಸ್ನ ಮಾರ್ಕ್ ಮಾಡಿಕೊಂಡೆ ಇಲ್ಲಿ. ಸೊ ಗಿವನ್ ವ್ಯಾಲ್ಯೂಸ್ನ ಮಾರ್ಕ್ ಮಾಡ್ಕೊಂಡಕ್ಕೆ ಏನಾಯಿತು, ಬಿ ಸಿ ಕೊಟ್ಟಿದ್ರು, ಪಿ ಆರ್ ಕೊಟ್ಟಿರಲಿಲ್ಲ, ಪಿ ಆರ್ ಕಂಡುಹಿಡಿಯೋಕೆ ಹೇಳಿದ್ರು, ಸಿ ಎ ಕೊಟ್ಟಿದ್ರು, ಮತ್ತು ಆರ್ ಕ್ಯೂ ಕೊಟ್ಟಿದ್ರು. ಸೊ ಅದನ್ನು ತೊಗೊಂಡಾಗ ಏನಾಯಿತು, ನಮಗೆ ವ್ಯಾಲ್ಯೂಸ್ ನಮಗೆ ಎರಡು ರೇಷಿಯೋದಲ್ಲೇ ಸಿಕ್ಬಿಡ್ತು. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಮಾಡ್ಕೊಂಡು ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲೂ ಕೂಡ ಏನು ಗಿವನ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಫಸ್ಟ್ ಗಿವನಲ್ಲಿ ಏನು, ಡಿ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ತಾರೆ. ಡಿ ಬಂದರೆ ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ತಾರೆ. ಡಿ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಅಂದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಏನಾಗುತ್ತೆ, ಅದನ್ನು ಬರ್ಕೋಬೇಕು. ಅದನ್ನು ಬರೆಯೋದು, ಅದು ಬರೆಯೋದಕ್ಕಿಂತ ಫಸ್ಟ್ ಮುಂಚೆ ಗಿವನ್ಗಳು ಬರ್ಕೊಂಬಿಡೋಣ. ಸೊ ಎ ಬಿ ಈಸ್ ಈಕ್ವಲ್ ಟು ಎ, ಡಿ ಈಸ್ ಈಕ್ವಲ್ ಟು ಎಕ್ಸ್, ಬಿ ಈಸ್ ಈಕ್ವಲ್ ಟು ಬಿ, ಇ ಸಿ ಈಸ್ ಈಕ್ವಲ್ ಟು ಸಿ. ಯಾವುದಾದ್ರು ಮಾರ್ಕ್ ಮಾಡಿರಿ. ಎ ಬಿ ಈಸ್ ಈಕ್ವಲ್ ಟು ಎ, ಡಿ ಇ ಈಸ್ ಈಕ್ವಲ್ ಟು ಎಕ್ಸ್, ಎ ಬಿ ಈಸ್ ಈಕ್ವಲ್ ಟು ಎ, ಡಿ ಇ ಈಸ್ ಈಕ್ವಲ್ ಟು ಎಕ್ಸ್, ಬಿ ಈಸ್ ಈಕ್ವಲ್ ಟು ಬಿ, ಆಮೇಲೆ ಇ ಸಿ ಈಸ್ ಈಕ್ವಲ್ ಟು ಸಿ. ಬಿ ಈಸ್ ಈಕ್ವಲ್ ಟು ಬಿ, ಆಮೇಲೆ ಇ ಸಿ ಈಸ್ ಈಕ್ವಲ್ ಟು ಏನು, ಸಿ. ಸಿ ಇಲ್ಲಿ ಬಿ ಪಿ ಟಿ ಕೊಟ್ಟಿದ್ದಾರೆ. ಸೊ ಬಿ ಪಿ ಟಿ ಕೊಟ್ಟಿರೋದು ಏನಕ್ಕೆ ಅಂತಂದರೆ, ಯೂಶಲಿ ಬಿ ಪಿ ಟಿ ಅಂತ ಏನು ಬರಿತೀವಿ ನಾವು ಯೂಶಲಿ ಪ್ಯಾರಲಲ್ ಸೈಟ್ನ ಬರೆಯಲ್ಲ, ಆದರೆ ಅದರ್ ಸೈಡ್ಸಲ್ಲಿ ಬರಿತೀವಿ. ಸೊ ನಮ್ಗೆ ಅದೊಂದು ತಲೆ ಇರಬೇಕು. ಬಿ ಪಿ ಟಿ ಯೂಸ್ ಮಾಡಿದಾಗ ಏನು ಮಾಡ್ತೀವಿ, ಬಿ ಪಿ ಟಿ ಯೂಸ್ ಮಾಡಿದಾಗ ನಾವೇನು ಮಾಡ್ತೀವಿ, ದಿ ರೇಷಿಯೋಸ್ ಬರೋದೇನಿದ್ರು ದಿ ರೇಷಿಯೋಸ್ ವಿಲ್ ಕಮ್ ಇನ್ ಅದರ್ ಸೈಡ್ಸ್. ದಿ ರೇಷಿಯೋಸ್ ಏನಾಗುತ್ತೆ, ಇದು ಕಮ್ಸ್ ಇನ್ ಅದರ್ ಸೈಡ್ಸ್. ಅಂದರೆ ಇವಾಗ ನೋಡಿ, ಇವಾಗ ರೇಷಿಯೋ ಏನು ಬರುತ್ತೆ, ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ ಟು ಸಿ ಇ ಬೈ ಬಿ ಇ. ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ ಟು ಸಿ ಡಿ ಬೈ ಬಿ ಇ. ಇದನ್ನು ಅಪ್ಲೈ ಮಾಡೋದೇ ಪ್ರಾಬ್ಲಮ್ ಏನಂತಂದರೆ, ನೋಡಿ ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಸೊ ಇದು ಈ ಥರ ರೇಷಿಯೋಸ್ ಬರುತ್ತೆ ನಮ್ಮದು. ಇಲ್ಲ ಟ್ರಿಗರ್ ಹೆಂಗಾಗುತ್ತೆ, ಚಿಕ್ಕದು ಬೈ ದೊಡ್ಡದು, ಓಕೆ, ಇಲ್ಲ ಚಿಕ್ಕದು ಬೈ ದೊಡ್ಡದು, ಈ ಥರ ರೇಷಿಯೋಸ್. ಸೊ ಇದಕ್ಕೆ ನಾವು ರೇಷಿಯೋಸ್ ಅಪ್ಲೈ ಮಾಡೋದಕ್ಕಿಂತ, ಓಕೆ, ಬಿ ಪಿ ಟಿ ಅಪ್ಲೈ ಮಾಡೋದಕ್ಕಿಂತ ಇದನ್ನು ನಾವೇನು ಮಾಡ್ಬೋದು, ಸಿನ್ಸ್ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್, ಈ ಲೈನ್ಸ್ ಎರಡು ಪ್ಯಾರಲಲ್ ಇರೋದ್ರಿಂದ ಥಿಯರಮ್ ಒಂದು ಪ್ರಕಾರ ಏನಾಗುತ್ತೆ, ಈ ಎರಡು ಟ್ರಯಾಂಗಲ್ಸನ್ನು ಕೂಡ ಸಿಮಿಲರ್ ಇದ್ದಾವೆ. ಈ ಎರಡು ಟ್ರಯಾಂಗಲ್ಸು ಸಿಮಿಲರ್ ಇರ್ತವೆ. ಯಾವುದ್ಯಾವ್ದು ಎರಡು ಟ್ರಯಾಂಗಲ್ಸು ಸಿಮಿಲರ್ ಇರೋದು, ಟ್ರಯಾಂಗಲ್ ಸಿ ಡಿ ಇ ವಿಲ್ ಬಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಎ ಬಿ. ಟ್ರಯಾಂಗಲ್ ಸಿ ಡಿ ಇ ವಿಲ್ ಬಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಎ ಬಿ. ಸೊ ಇಲ್ಲಿ ರೇಷಿಯೋ ಬರ್ಕೊಳ್ಳೋದ್ರೆ ಬರ್ಕೋಬೋದು ಇವಾಗ. ಸೊ ಸಿ ಡಿ ಇದು ರೇಷಿಯೋ ಹೇಗೆ ಬರ್ಕೊಬೋದು, ಸಿ ಡಿ ಬೈ ಸಿ ಎ ಇಸ್ ಈಕ್ವಲ್ ಟು ಡಿ ಇ ಬೈ ಎ ಬಿ ಇಸ್ ಈಕ್ವಲ್ ಟು ಇ ಸಿ ಬೈ ಬಿ ಸಿ. ಎಲ್ಲಿ ನೋಡ್ಕೊಂಡು ಹೋಗ್ರಿ. ಸೊ ನಮ್ಗೆ ಬೇಕಾಗಿರೋಂಥ ರೇಷಿಯೋಸ್ ಯಾವುದು, ಸಿ ಡಿ ಗೊತ್ತಿಲ್ಲ.
ಸೊ ಈ ಕಡೆ ಗೊತ್ತು, ಈ ಕಡೆ ಎರಡು ಸೈಡ್ಸ್ ಕೊಟ್ಟಿಲ್ಲ. ಸೊ CD/D ಎರಡು ಸೈಡ್ ಕೊಟ್ಟಿಲ್ಲ. ಸೊ ಈ ರೇಷಿಯೋ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವೆರಡು ರೇಷಿಯೋನ ಯೂಸ್ ಮಾಡ್ಕೊಬೋದು. ಯಾವ್ದು ಎರಡು ರೇಷಿಯೋ ಯೂಸ್ ಮಾಡ್ಬೋದು? ಇವೆರಡು ರೇಷಿಯೋ ಯೂಸ್ ಮಾಡ್ಬೋದು. ಯಾವುದು? D/AB ಈಸ್ ಈಕ್ವಲ್ ಟು EC/BC. ಸೊ ಇದೇನಾಗುತ್ತೆ? ಎರಡು ಸೇರಿದೆ DE/AB, DE/AB. ಸೊ x/a, DE/AB ಈಸ್ ಈಕ್ವಲ್ ಟು EC/BC. EC ಎಷ್ಟು? EC ಬಂದು C. ಸೊ BC ಏನು? B ಪ್ಲಸ್ EC. ಸೊ B ಪ್ಲಸ್ C. ಸೊ ಅಲ್ಲೇನಾಗುತ್ತೆ? B ಪ್ಲಸ್ C ಆಗುತ್ತೆ. ಸೊ x ಇಸ್ ಈಕ್ವಲ್ ಟು ಏನಾಗುತ್ತೆ? AC ಡಿವೈಡೆಡ್ ಬೈ B ಪ್ಲಸ್ C ಆಗುತ್ತೆ. ಸೊ x ಇಸ್ ಈಕ್ವಲ್ ಟು ಏನಾಗುತ್ತೆ? AC ಡಿವೈಡೆಡ್ ಬೈ B ಪ್ಲಸ್ C ಆಗುತ್ತೆ. ಆಪ್ಷನ್ ನಂಬರ್ 2. ಸೊ ಗೊತ್ತಾಯ್ತಲ್ಲ? ಸೊ ಇಲ್ಲಿ ಏನು ಮಾಡ್ತಾರೆ ಒಂದೊಂದು ಟೈಮು ಅಂತಂದರೆ ನೋಡಿ, BPT ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದಾಗಿತ್ತು. ಸಿನ್ಸ್ ಪ್ಯಾರಲ್ ಲೈನ್ಸ್ ಕೊಟ್ಟಿರೋದ್ರಿಂದ ಏನು ಮಾಡ್ತೀವಿ? BPT ಅಪ್ಲೈ ಮಾಡ್ಬೋದಾಗಿತ್ತು. ಸೊ ನಾವು BPT ಅಪ್ಲೈ ಮಾಡೋದು ಏನಾಗುತ್ತೆ? ಯಾವ್ದೆರಡು ಲೈನ್ಸ್ ಪ್ಯಾರಲಲ್ ಇರುತ್ತೋ ಅದ್ರದ್ದು ಅದರ್ ಟೂ ಸೈಡ್ಸ್ನ ನಾವು ಆ್ಯಕ್ಚುಲಿ ರೇಷಿಯೋಸ್ಗೆ ತೊಗೊತೀವಿ. ಪ್ಯಾರಲಲ್ ಇರೋ ಲೈನ್ಸ್ನ ಬಿಟ್ಬಿಟ್ಟು ಅದರ್ ಟೂ ಸೈಡ್ಸ್ನ ರೇಷಿಯೋ ತೊಗೊತೀವಿ. ಬಟ್ ಇವರು ಅದಕ್ಕೆ ಏನು ಮಾಡಿದ್ದಾರೆ ಇಲ್ಲಿ? ದೇ ಹ್ಯಾವ್ ಗಿವನ್ ದ ಪ್ಯಾರಲಲ್ ಲೈನ್ಸ್ ರೇಷಿಯೋ. ಸೊ ಪ್ಯಾರಲಲ್ ರೇಷಿಯೋಸ್ನ ನಾವು BPTಗೆ ಅಪ್ಲೈ ಮಾಡಲ್ಲ. ಬಟ್ ಇನ್ನೊಂದು ಏನಂತಂದರೆ, ಯಾವ ಟ್ರಯಾಂಗಲ್ಸಲ್ಲಿ ಪ್ಯಾರಲ್ ಲೈನ್ಸ್ ಇರುತ್ತೋ ಅವೆರಡು ಟ್ರಯಾಂಗಲ್ಸು ಏನಾಗಿರುತ್ತೆ? ಸಿಮಿಲರ್ ಆಗಿರುತ್ತೆ. ಯಾವ್ಯಾವ ಟ್ರಯಾಂಗಲ್ ಏನಕ್ಕೆ ಸಿಮಿಲರ್ ಆಗುತ್ತೆ ನೋಡಿ? ಈ ಆ್ಯಂಗಲ್ ಏನಾಗುತ್ತೆ? ದೇ ವಿಲ್ ಬಿ ಈಕ್ವಲ್ ಬಿಕಾಸ್ ದೇ ಆರ್ ಪ್ಯಾರಲಲ್. ಏನು ಆ್ಯಂಗಲ್ಸ್ ಇವೆರಡೂ? ದೀಸ್ ಟು ಆ್ಯಂಗಲ್ಸ್ ಆರ್ corresponding angles. ಸೊ ಈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗುತ್ತೆ? ಈ ಆ್ಯಂಗಲ್ಸ್ ಸೇಮ್ ಆಗುತ್ತೆ. ಸೊ ಆಮೇಲೆ ಇದು ಕಾಮನ್ ಆ್ಯಂಗಲ್ ಇರೋದ್ರಿಂದ ಬೈ ಎ ಕ್ರೈಟೀರಿಯಾ ಏನಾಗುತ್ತೆ? ಎರಡು ಟ್ರಯಾಂಗಲ್ಸು ಸಿಮಿಲರ್ ಆಗುತ್ತೆ. ಸೊ ಸಿಮಿಲಾರಿಟಿ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ? ಈ ಪ್ಯಾರಲಲ್ ಸೈಡ್ಸ್ದು ರೇಷಿಯೋಸ್ ನಾವು ಯೂಸ್ ಮಾಡ್ಕೊಬೋದು. ಅದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡಿದೆ? ಇವಾಗ ಕಂಡುಹಿಡಿದೆ. ಗೊತ್ತಾಯ್ತಲ್ಲ? ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಈ ಪ್ರಾಬ್ಲಮಲ್ಲೂ ಅಷ್ಟೇ ಒಂದು ಸ್ವಲ್ಪ ಬೇಸಿಕಲ್ಲಿ ಫಸ್ಟ್ ಏನಿದೆ ಅದು ಬರ್ಕೊಂಬಿಡೋಣ. ಸೊ ಗಿವನ್ ಏನು ಕೊಟ್ಟಿದ್ದಾನೆ? ಗಿವನ್ ಬಂದು DE ಈಸ್ ಪ್ಯಾರಲಲ್ ಟು BC ಅಂತ ಹೇಳಿದ್ದಾರೆ. ಓಕೆ ಫೈನ್. ಸೊ ದಟ್ AD ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? AD ಈಸ್ ಈಕ್ವಲ್ ಟು 4x - 3. ಸೊ AD ಈಸ್ ಈಕ್ವಲ್ ಟು ಏನು? 4x - 3. ಸೊ AE ಈಸ್ ಈಕ್ವಲ್ ಟು ಏನು? ಸುಮ್ಮನೆ ಏನು ಕೊಟ್ಟಿದ್ದಾರೆ ಬರ್ಕೊಂಡು, ಏನಾರ ಕೊಟ್ಟಿರಲಿ, X ಕೊಟ್ಟಿರಲಿ, Y ಕೊಟ್ಟಿರಲಿ, ಏನಿದೆ ಅದನ್ನು ಏನು ಕೊಟ್ಟಿದ್ದಾರೆ ಬರ್ಕೊಂಬಿಡೋಣ ಫಸ್ಟು. 8x - 7. AE ಈಸ್ ಈಕ್ವಲ್ ಟು 8x - 7. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೆಕ್ಸ್ಟು BD ಕೊಟ್ಟಿದ್ದಾರೆ. BD ಏನು? 3x - 1. BD ಏನು? 3x - 1. CE ಏನು? 5x - 3. CE ಏನು? 5x - 3. ಸೊ 5x - 3. ಸೊ DE ಪ್ಯಾರಲಲ್ ಟು BC ಇರೋದ್ರಿಂದ ಫೈಂಡ್ ದ ವ್ಯಾಲ್ಯೂ ಆಫ್ X ಅಂತ ಕೇಳ್ತಾ ಇದ್ದಾರೆ. X ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ನಾವೇನು ಮಾಡೋಣ? ಕಣ್ಣು ಮುಚ್ಕೊಂಡು ಏನು ಮಾಡೋಣ? DE ಈಸ್ ಪ್ಯಾರಲಲ್ ಟು BC ಆದಮೇಲೆ ಏನಾಗುತ್ತೆ? ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಯಾವುದು? DE ಪ್ಯಾರಲಲ್ ಟು BC. ಸೊ ಇದರಿಂದ ಸ್ಟ್ರೈಟ್ ಹೋದರೆ ಈ ಕಾರ್ನರಿಂದ ತೊಗೊಂಡ್ರೆ AD/DB ಈಸ್ ಈಕ್ವಲ್ ಟು AE/EC. AD/DB ಈಸ್ ಈಕ್ವಲ್ ಟು AE/EC. ಸೊ ಏನಾಯಿತು? AD/DB ಅಂದರೆ ಎಷ್ಟಾಯಿತು? 4x - 3 ಡಿವೈಡೆಡ್ ಬೈ 3x - 1 ಈಸ್ ಈಕ್ವಲ್ ಟು 8x - 7 ಡಿವೈಡೆಡ್ ಬೈ 5x - 3. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 4x - 3 ಇಂಟು 5x - 3 ಈಸ್ ಈಕ್ವಲ್ ಟು 3x - 1 ಇಂಟು 8x - 7. 4 5 are 20. ಇಲ್ಲಿ ನೋಡಿ, ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡೋಣ ಇದಕ್ಕೆ. ಸೊ 20x² minus 12x minus 15x plus 9 is equal to, it is a 24. 24x² minus 21x minus 8x minus 8x
ಪ್ಲಸ್ 7. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಇಲ್ಲಿಗೆ? ಸೊ 20x² ಮೈನಸ್ 27x ಪ್ಲಸ್ 9 ಈಸ್ ಈಕ್ವಲ್ ಟು 24x² ಮೈನಸ್ ಇದು 21x ಮೈನಸ್ 8x. ಓಕೆ, ಸೊ ಮೈನಸ್ 29x ಪ್ಲಸ್ 7. ಸೊ ಏನು ಮಾಡೋಣ, LHS ಮತ್ತು RHS ಇದೆ. LHS RHS ಎಲ್ಲ ಒಂದು ಕಡೆ ತೊಗೊಂಬೋಣ. ಸೊ ಈ ಕಡೆಗೆ ಬಂದ್ಬಿಡೋಣ. ಸೊ ಏನಾಗುತ್ತೆ ಅಲ್ಲಿಗೆ? ಸೊ ಗ್ರೇಟರ್ ನಂಬರ್ ಯಾವುದು? x² ಕೋಫಿಷಿಯಂಟ್ ಇರೋ ಗ್ರೇಟರ್ ನಂಬರ್ ಯಾವುದು? x² ಕೋಫಿಷಿಯಂಟ್ ಬಂದು ಇಲ್ಲಿ 20 ಇದೆ, 24 ಇದೆ. ಸೊ ಏನು ಮಾಡೋಣ, ಇದನ್ನೆಲ್ಲ ಈ ಕಡೆಗೆ ಕಳಿಸೋಣ. ಅದಕ್ಕೆ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸೋಣ. ಸೊ x² ನನಗೆ ಪಾಸಿಟಿವ್ ಅಲ್ಲಿ ಬೇಕು. ಸೊ ಹಂಗಾಗಿ ಏನು ಮಾಡ್ತಾಯಿದ್ದೀನಿ, ನಾನು ಎಲ್ಲ ರೈಟ್ ಹ್ಯಾಂಡಿಗೆ ಕಳಿಸ್ತಾ ಇದ್ದೀನಿ. ಸೊ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ದಾಗ ಏನಾಗುತ್ತೆ, 0 ಈಸ್ ಈಕ್ವಲ್ ಟು 24x² ಮೈನಸ್ 29x ಪ್ಲಸ್ 7 ಮೈನಸ್ 20x² ಪ್ಲಸ್ 27x ಮೈನಸ್ 9. ಸೊ 0 ಈಸ್ ಈಕ್ವಲ್ ಟು ಏನಾಗುತ್ತೆ, 24ಅಲ್ಲಿ 20 ತೆಗೆದ್ರೆ ಎಷ್ಟು? 4x² ಮೈನಸ್ 29ಅಲ್ಲಿ 27 ತೆಗೆದ್ರೆ ಎಷ್ಟು? 2x ಮೈನಸ್ 2. ಸೊ ಇದರಲ್ಲಿ 2 ಕಾಮನ್ ತೆಗೆದ 0 ಈಸ್ ಈಕ್ವಲ್ ಟು 2x² ಮೈನಸ್ x ಮೈನಸ್ 1. ಸೊ ಹೋಗ್ಬಿಡುತ್ತೆ ಇದು. ಸೊ ಉಳ್ಕೊಂಡಿದೆ ಎಷ್ಟು? 2x² ಮೈನಸ್ x ಮೈನಸ್ 1 ಈಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ, ವ್ಯಾಲ್ಯೂ ಆಫ್ x ಏನು ಅಂತ. ಸೊ 2x² ಮೈನಸ್ x ಮೈನಸ್ 1 ಅಂತಂದರೆ ಇದೆಷ್ಟು? ಫ್ಯಾಕ್ಟ್ರೈಸೇಷನ್ ಮೆಥಡ್ ಹೋಗೋಣ. ಫ್ಯಾಕ್ಟ್ರೈಸೇಷನ್ ಮೆಥಡ್ ಎಷ್ಟು ಹೋಗುತ್ತೆ? ಇಲ್ಲಿ 2 ಬರಬೇಕು, ಆಮೇಲೆ ಯಾವುದು ಪ್ರಾಡಕ್ಟ್ ಬಂದು 2 ಬರಬೇಕು, ಸಮ್ ಬಂದ್ಬಿಟ್ಟು ಮೈನಸ್ 1 ಬರಬೇಕು. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಏನು ಬರಬೇಕು? -2 ಬರಬೇಕು. ಸೊ -2 ಬರಬೇಕು ಅಂತಂದರೆ -2 -1 ಬರಬೇಕು. ಸೊ -2 -1 ಬರಬೇಕು ಅಂತಂದರೆ ಗ್ರೇಟರ್ ನಂಬರ್ ಬಂದು ಮೈನಸ್ ಇರಬೇಕು. ಸೊ -2 ಮತ್ತು 1. ಸೊ ಇಲ್ಲೇನಾಗುತ್ತೆ, -2 ಇಂಟು 1 ಏನಾಗುತ್ತೆ? -2 ಆಗುತ್ತೆ. -2 ಪ್ಲಸ್ 1 ಏನಾಗುತ್ತೆ? -1 ಆಗುತ್ತೆ. ಸೊ ಹಾಗಾಗಿ ಸೊ ಇದು ತಗೊಳ್ಳೋದು 2x² ಮೈನಸ್ 2x ಪ್ಲಸ್ x ಮೈನಸ್ 1 ಈಸ್ ಈಕ್ವಲ್ ಟು 0. 2xನ ಕಾಮನ್ ತೆಗೆದ್ರೆ x ಮೈನಸ್ 1 ಪ್ಲಸ್ 1ನ ಕಾಮನ್ ತೆಗೆದ್ರೆ x ಮೈನಸ್ 1 ಈಸ್ ಈಕ್ವಲ್ ಟು 0. ಸೊ ನಮಗೇನು ಬರುತ್ತೆ? x ಮೈನಸ್ 1 ಇಂಟು 2x ಪ್ಲಸ್ 1 ಬರುತ್ತೆ. ಸೊ x ಈಸ್ ಈಕ್ವಲ್ ಟು 0. ಸೊ ನಮಗೇನು ಬರುತ್ತೆ? x ಮೈನಸ್ 1 ಈಸ್ ಈಕ್ವಲ್ ಟು 0, 2x ಪ್ಲಸ್ 1 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು 1, 2x ಈಸ್ ಈಕ್ವಲ್ ಟು ಮೈನಸ್ ಹಾಫ್, x is equal to 2x is equal to minus 1, x is equal to minus 1 by 2, x is equal to minus 1 by 2 ಅಥವಾ x is equal to 1. ಸೊ ಇದು ಆನ್ಸರ್. x is equal to 1 or x is equal to minus 1 by 2. ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ? ನಮಗೇನಾಯಿತು, ಸುಮ್ಮನೆ ವ್ಯಾಲ್ಯೂಸ್ ಹಾಕಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನಾಯಿತು, ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ರು. ಸೊ ವ್ಯಾಲ್ಯೂ ಆಫ್ x ಇತ್ತು. ಸೊ ಇಷ್ಟೇ. ಸೊ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಎಕ್ಸ್ ಮತ್ತು ವ್ಯಾಲ್ಯೂ ನೋಡೋದಕ್ಕೆ ಎಕ್ಸ್ ವೈ ವ್ಯಾಲ್ಯೂ ನೋಡೋದಕ್ಕೆ ಇಲ್ಲ ಇದು ಟ್ರಯಾಂಗಲ್ಸಿಗೆ ಸೇರಿದಲ್ಲ ಅಂತ ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಏನು ಕೊಟ್ಟಿದ್ದಾರೆ ಅದನ್ನು ಹಾಕೊಂಡು ಹೋಗ್ತಾ ಇದ್ದಾರೆ, ವಿಲ್ ಗೆಟ್ ದ ಆನ್ಸರ್. ಸೊ ಇನ್ನೊಂದು ಬರೋಣ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇನ್ ದ ಗಿವನ್ ಫಿಗರ್, ಗಿವನಲ್ಲಿ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. AB is parallel to PQ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ AB ಬಂದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, PQ ಬಂದು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, OB ಬಂದ್ಬಿಟ್ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಲೆಂತ್ ಆಫ್ OP ಕಂಡುಹಿಡಿಯಬೇಕು. ಓಕೆ, OP ಕಂಡುಹಿಡಿಯಬೇಕು. ಸೊ OP ಎಲ್ಲಿದೆ? OP ಇಲ್ಲಿದೆ. ಇನ್ನೆಲ್ಲ ಅವರ ಸೈಡ್ಸ್ ಕೊಟ್ಟಿದ್ದಾರೆ, ನಾವು OP ಮಾತ್ರ ಕಂಡುಹಿಡಿಯಬೇಕು. ಸೊ AB ಪ್ಯಾರಲಲ್ ಟು PQ, AB ಬಂದ್ಬಿಟ್ಟು ಪ್ಯಾರಲಲ್ ಟು PQ ಅಂತ ಹೇಳ್ತಾ ಇದ್ದೀವಿ. ಸೊ ಇದೇನಿದು, ನಾವು BPT ಅಪ್ಲೈ ಮಾಡ್ಬೋದಾ ಇಲ್ಲಿ? ನೋಡಿ ಒಂದ್ಸತಿ. ಸೊ AB ಪ್ಯಾರಲಲ್ ಟು PQ. ಸೊ AB ಪ್ಯಾರಲಲ್ ಟು PQ ಕೊಟ್ಟಿರೋದ್ರಿಂದ AB ಎಲ್ಲಿದೆ? AB ಬಂದು ಇಲ್ಲಿದೆ, PQ ಎಲ್ಲಿದೆ? PQನೂ ಇಲ್ಲಿದೆ.
ಸೊ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಕೊಟ್ಟಾಗ ಏನಾಗುತ್ತೆ, ನಾವು ಬಿ ಪಿ ಟಿ ಅಪ್ಲೈ ಮಾಡಬೇಕು ಅಂತಂದರೆ ಅದು ಪ್ಯಾರಲಲ್ ಇರೋ ಲೈನ್ಸ್ ಏನಿರಬೇಕು, ಟ್ರಯಾಂಗಲ್ ಒಳಗಡೆ ಇರಬೇಕಾಗಿತ್ತು. ಇದು ಏನಿರಬೇಕಾಗಿತ್ತು, ಇನ್ಸೈಡ್ ಟ್ರಯಾಂಗಲ್ ಇರಬೇಕಾಗಿತ್ತು. ಇನ್ಸೈಡ್ ಟ್ರಯಾಂಗಲ್ ಇರಬೇಕಾಗಿತ್ತು. ಇವು ಟ್ರಯಾಂಗಲ್ ಇನ್ಸೈಡ್ ಇಲ್ದಲ್ಲೇ ಇರೋದ್ರಿಂದ ಹೊರಗಡೆ ಇದೆ. ಹೊರಗಡೆ ಇರೋದ್ರಿಂದ ನಾವೇನು ಮಾಡಬೇಕು, ಇದು ಕ್ಲಿಯರಾಗಿ ನಾವೇನು ಮಾಡ್ಬೋದು, ಸಿಮಿಲಾರಿಟಿ ಅಂತ ಹೋಗ್ಬಿಡ್ಬೋದು. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ಬಿಡ್ಬೋದು. ಓಕೆ, ಈ ಸಿಮಿಲರ್ ಟ್ರಯಾಂಗಲ್ಸ್ನ ನಾವು ಪ್ರೂವ್ ಮಾಡ್ಬೋದಾ, ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು. ಯಾವ ಟ್ರಯಾಂಗಲ್ಸ್ನ, ಯಾವ ಟ್ರಯಾಂಗಲ್ಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಏನು ಮಾಡೋಣ, ಟ್ರಯಾಂಗಲ್ OAB and triangle OAB and triangle OPQ. OPQ ತಗೊಂಡ್ರೆ ಆ್ಯಂಗಲ್ O is equal to ಆ್ಯಂಗಲ್ O. ಯಾಕೆ? ಎಕ್ಸ್ ಮಾರ್ಕ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸ್, adjacent angles. Vertical opposite angles, correct? ಆಮೇಲೆ ಎರಡು ಲೈನ್ಸ್ ಪ್ಯಾರಲಲ್ ಇರೋದ್ರಿಂದ ಏನಾಗುತ್ತೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಇದೆಂತಕ್ಕೆ, ಬಿಕಾಸ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್. ಎರಡು ಲೈನ್ ಪ್ಯಾರಲಲ್ ಇದೆ. ಸೊ ಇವೆರಡು ಲೈನ್ ಪ್ಯಾರಲಲ್ ಇರೋದ್ರಿಂದ ಝೆಡ್ ಶೇಪ್ ಕ್ರಿಯೇಟ್ ಆಗುತ್ತೆ. ಈ ಆ್ಯಂಗಲು ಮತ್ತು ಈ ಆ್ಯಂಗಲು, ಆಮೇಲೆ ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಕೂಡ ಸೇಮು. ಸೊ ಬೈ ಎ ಕ್ರೈಟೀರಿಯಾ ಏನಾಗುತ್ತೆ, ಎರಡು ಟ್ರಯಾಂಗಲ್ಸು ಸಿಮಿಲರ್ ಆಗುತ್ತೆ. ಎರಡು ಟ್ರಯಾಂಗಲ್ಸ್ ಯಾವ್ಯಾವ ಸಿಮಿಲರ್ ಆಗುತ್ತೆ, ಟ್ರಯಾಂಗಲ್ OBA is similar to triangle OBA is similar to triangle OPQ. ಇಲ್ಲಿ ನೋಡಿ, OAB ಅಂದ್ರೂ ಇದೇ ಟ್ರಯಾಂಗಲ್ಲು, OBA ಅಂದ್ರೂ ಇದೇ ಟ್ರಯಾಂಗಲ್ಲು. ಸೊ ಇದು ಯಾಕೆ ಈ ಥರ ಬರ್ಕೊಂಡೆ ಅಂತಂದರೆ ನೋಡಿ, ಆ್ಯಂಗಲ್ O is equal to ಆ್ಯಂಗಲ್ O, ಆ್ಯಂಗಲ್ B is equal to ಆ್ಯಂಗಲ್ P, O is equal to ಆ್ಯಂಗಲ್ O, ಆ್ಯಂಗಲ್ B is equal to ಆ್ಯಂಗಲ್ P, ಆ್ಯಂಗಲ್ A is equal to ಆ್ಯಂಗಲ್ Q ಆಗುತ್ತೆ. ಸೊ ನಮ್ಗೆ ಅವಾಗ ಏನಾಗುತ್ತೆ, ಸಿಮಿಲಾರಿಟಿಗೆ ರೇಷಿಯೋಸ್ ಬರ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಹಂಗಾಗಿ ಸೊ ಇಲ್ಲಿ ರೇಷಿಯೋಸ್ ನಾವು ಬೇಕಾಗಿರೋದು ಯಾವ ಸೈಡ್ಸ್ಗೆ, ರೇಷಿಯೋ ಬೇಕಾಗಿರೋದು ಬಂದು AB ಸೈಡ್ಗೆ ಮತ್ತು OB ಸೈಡ್ಗೆ. AB ಮತ್ತು OB ಫಸ್ಟ್. ಓಕೆ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಆದರೆ ಮಿಕ್ಕಿದೇನು, ಸಿಮಿಲಾರಿಟಿ ಅಂದರೆ ಸೈಡ್ಸ್ಗಳನ್ನ ರೇಷಿಯೋಸಲ್ಲಿ ಬರೀಬೇಕು ಅಂತ ಹೇಗೆ ಬರೆಯೋದು, OB ಬೈ OP ಈಸ್ ಈಕ್ವಲ್ ಟು BA ಬೈ PQ ಈಸ್ ಈಕ್ವಲ್ ಟು AO ಬೈ QO. ಸೊ ನಾವು ಕಂಡುಹಿಡಿಬೇಕಂದ್ರೆ ಯಾವ ಸೈಡ್ಸ್ ಇದ್ದಾವೆ, OB ಕೊಟ್ಟಿದ್ದಾರಾ, AB ಕೊಟ್ಟಿದ್ದಾರೆ, ಸೊ AB ಕೊಟ್ಟಿದ್ದಾರೆ, PQ ಕೊಟ್ಟಿದ್ದಾರಾ, PQ ಕೊಟ್ಟಿದ್ದಾರೆ, ಅದಾದಮೇಲೆ OB ಕೊಟ್ಟಿದ್ದಾರೆ, OP ಕಂಡುಹಿಡಿಬೇಕು. ಸೊ ಈ ರೇಷಿಯೋ ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ, ಸರಿ ಬರೆಯೋಣ. OB ಬೈ OP ಈಸ್ ಈಕ್ವಲ್ ಟು BA ಬೈ PQ. OB ಎಷ್ಟು ವ್ಯಾಲ್ಯೂ, OB ಬಂದು 3, OP ವ್ಯಾಲ್ಯೂ ಎಷ್ಟು, OP ವ್ಯಾಲ್ಯೂ ಗೊತ್ತಿಲ್ಲ. OP ಈಸ್ ಈಕ್ವಲ್ ಟು BA ಬೈ PQ. BA ಅಂದ್ರೇನು AB, BA AB ಎರಡು ಒಂದೇ. PQ ಎಷ್ಟು, 6 ಡಿವೈಡೆಡ್ ಬೈ PQ 2. ಸೊ 3 1s are 3 2s are 2 1s are 2 1s are. ಸೊ ಅಲ್ಲಿ ಏನಾಗಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಉಳ್ಕೊಂಡಿದ್ದೇನೆ. OP ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೊ ಇದು ಕರೆಕ್ಟ್ ಆನ್ಸರ್. ಸೊ ನೋಡಿದ್ರಲ್ಲ, ಸೊ ಇಲ್ಲೇನು ಪ್ಯಾರಲಲ್ ಅಂತ ಕೊಟ್ಟಿದ್ರು ಕೂಡ ನಾವು BPT ಅಪ್ಲೈ ಮಾಡೋಕ್ಕಾಗಲಿಲ್ಲ. ಪ್ಯಾರಲಲ್ ಅಂತ ಕೊಟ್ಟಾಗ ನಾವು BPT ಅಪ್ಲೈ ಮಾಡೋಕ್ಕಾಗಲಿಲ್ಲ. ರೀಸನ್ ಇಷ್ಟೇ. ಸೊ ಪ್ಯಾರಲಲ್ ಲೈನ್ಸ್ ಏನಾಗಿದೆ, ವಿತಿನ್ ಟ್ರಯಾಂಗಲ್ ಇಲ್ಲ. ಫಸ್ಟ್ ಪ್ಯಾರಲಲ್ ಅಂದಕ್ಕೆ ಏನು ಮಾಡಬೇಕು, ನೋಡಬೇಕು ಟ್ರಯಾಂಗಲ್ ಒಳಗಡೆ ಇದೆಯಾ, ಟ್ರಯಾಂಗಲ್ ಹೊರಗಡೆ ಇದೆಯಾ ಅಂತ. ಇದು ಪ್ಯಾರಲಲ್ ಲೈನ್ಸ್ ಎರಡು ಏನು ಟ್ರಯಾಂಗಲ್ ಹೊರಗಡೆ ಇದ್ದಾವೆ. ಸೊ ಟ್ರಯಾಂಗಲ್ ಹೊರಗಡೆ ಇರೋದ್ರಿಂದ ನಾವೇನು ಮಾಡಿದ್ವು, ಎರಡು ಟ್ರಯಾಂಗಲ್ನ, ಓಕೆ ನಮಗಿರೋದು ಎರಡೇ ಕಾನ್ಸೆಪ್ಟು ಟ್ರಯಾಂಗಲ್ಸಲ್ಲಿ, ಒಂದು BPT, ಇನ್ನೊಂದು ಸಿಮಿಲಾರಿಟಿ. ಸೊ ಇದಕ್ಕೆ BPT ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ 90% ಸಿಮಿಲಾರಿಟಿ ವರ್ಕೌಟ್ ಆಗುತ್ತೆ. ಸೊ ಆ ಎರಡು ಟ್ರಯಾಂಗಲ್ಸ್ನ ನಾವು ಸಿಮಿಲರ್ ಅಂತ ಚೆಕ್ ಮಾಡಿಬಿಟ್ಟು ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ತೋರಿಸಿ, ಸೊ ನಾವೇನು ಮಾಡಬೇಕು, ಇದನ್ನು ಅಷ್ಟೇ ಮಾರ್ಕ್ಸ್ ಮೇಲೆ ಹಾಕಬೇಕು ಡೈರೆಕ್ಟಾಗಿ. ಸೊ ಇಫ್ ಇಟ್ ಈಸ್ ಓನ್ಲಿ ಡೈರೆಕ್ಟ್ಲಿ 1 marks, ದರ್ ಇಸ್ ನೋ ನೀಡ್ ಟು ಪ್ರೂವ್ ದಟ್ ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಡೈರೆಕ್ಟಾಗಿ ರೇಷಿಯೋ ಬರ್ಕೊಂಡು ವಿ ಕುಡ್ ಹ್ಯಾವ್ ಡನ್ ಇಟ್. ಇಫ್ ಇಟ್ ಈಸ್ ಮೋರ್ ದ್ಯಾನ್ 2 marks, ಸೊ ಅವಾಗ ಏನು ಮಾಡಬೇಕು, ನಾವು ಎರಡು ಟ್ರಯಾಂಗಲ್ಸ್ ನಾವು ಸಿಮಿಲರ್ ಅಂತ ತೋರಿಸಿ ದೆನ್ ವಿ ಹ್ಯಾವ್ ಟು ಅಪ್ಲೈ ಅ ರೇಷಿಯೋ ಬರೆದು ಅದಾದಮೇಲೆ ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು.